ನಿಮ್ಮಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ಬಿಗ್ ಬಾಸ್ ನ ಬಗ್ಗೆ ಅಪ್ಡೇಟ್ ಅನ್ನ ಕೊಡಿ ಅಂತ. ಅದಕ್ಕೋಸ್ಕರನೇ ಬಿಗ್ ಬಾಸ್ ಗೆ ಸಂಬಂಧಪಟ್ಟ ಹಾಗೇನೆ ಅಪ್ಡೇಟ್ ಅನ್ನ ತಗೊಂಡ್ ಬಂದಿದ್ದೀನಿ. ನಿನ್ನೆನೆ ಪ್ರೋಮೋ ರಿಲೀಸ್ ಆಗಿದೆ, ನೀವು ನೋಡೇ ಇರ್ತೀರಾ. ತುಂಬಾನೇ ಚೆನ್ನಾಗಿತ್ತು. ಸೇಮ್ ವಿಷಯನೇ, ಬಟ್ ಪ್ರೋಮೋ ಹೊಸದಾಗಿತ್ತು ಅಷ್ಟೇನೆ. ಕಿಚ್ಚ ಸುದೀಪ್ ಅವರನ್ನು ನೋಡಿ ಸಖತ್ ಖುಷಿ ಆಯ್ತು. ತುಂಬಾನೇ ಖಡಕ ಕಾಣಿಸ್ಕೊಳ್ತಾ ಇದ್ದಾರೆ. ಅದನ್ನ ಬಿಟ್ರೆ ಪ್ರೋಮೋದಲ್ಲಿ ಅಂತಹ ಸ್ಪೆಷಲ್ ಏನು ಕೂಡ ಇರಲಿಲ್ಲ. ಕಿಚ್ಚ ಸುದೀಪ್ ಅವರನ್ನೇ ಸ್ಪೆಷಲ್ ಅಂತ ಹೇಳಬಹುದು. ಇನ್ನು ಅಗ್ನಿ ಪರೀಕ್ಷೆಯ ವಿಷಯಕ್ಕೆ ಬರೋದಾದ್ರೆ, ಅಂದ್ರೆ ಕಾಮನ್ ಪೀಪಲ್ ನ ಆಯ್ಕೆ ಆಗುವಂತಹ ಈ ಒಂದು ಪ್ರೊಸೆಸ್ ಏನಿದೆ, ಸೊ ಈ ಒಂದು ಅಗ್ನಿ ಪರೀಕ್ಷೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅತಿ ಶೀಘ್ರದಲ್ಲೇ ಶುರು ಆಗುತ್ತೆ. ಇದರ ಒಂದು ಕೆಲವೊಂದಿಷ್ಟು ಗ್ಲಿಂಪ್ಸ್ಗಳು ಈಗಾಗಲೇ ವೈರಲ್ ಆಗ್ತಾ ಇದ್ದಾವೆ. ಅಂದ್ರೆ ಅಗ್ನಿ ಪರೀಕ್ಷೆಯ ಒಂದು ಸೆಟ್ ಈ ರೀತಿಯಾಗಿರುತ್ತೆ ಅಂತ. ಸೊ ಅದರ ಫೋಟೋ ಇಲ್ಲಿ ಸ್ಕ್ರೀನಲ್ಲಿ ಹಾಕಿದ್ದೀನಿ, ನೀವು ನೋಡ್ತಾ ಇರಬಹುದು. ಒಂದು ಸ್ವಲ್ಪ ಹೊತ್ತು ಬಂದು ಹೋಗುತ್ತೆ ಅಷ್ಟೇ. ಸೊ ಆ ಫೋಟೋನ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರೋದಾದ್ರೆ, ಅಗ್ನಿ ಪರೀಕ್ಷೆಯ ಜಡ್ಜಸ್ ಆಗಿ ಯಾರು ಇರ್ತಾರೆ. ಸೊ ಈ ಒಂದು ವಿಷಯದ ಬಗ್ಗೆ ಈಗಾಗಲೇ ನಾನು ನಿಮಗೆ ಹಿಂಟನ್ನು ಕೊಟ್ಟಿದ್ದೆ. ಅದೇ ರೀತಿಯಾಗಿನೇ ಆಗಿರುವಂಥದ್ದು ಆಗತ್ತೆ ಕೂಡ. ಇದು ನನ್ನ ಎಕ್ಸ್ಪೆಕ್ಟೇಷನ್, ಅರ್ಥ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಹೇಳೋಕ್ಕಂತೂ ಆಗೋದಿಲ್ಲ, ಆ ರೀತಿಯಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಮೊದಲನೇದು ಗಿಲ್ಲಿ ನಟ ಅವರು. ಇವರಂತೂ 100% ಇದ್ದೇ ಇರ್ತಾರೆ. ಯಾಕಂತ ಹೇಳಿದ್ರೆ ಇವರು 100% ಡಿಸರ್ವ್ ಮಾಡ್ತಾರೆ ಜಡ್ಜಸ್ ಆಗೋದಕ್ಕೆ. ಸೊ ಇವರಂತೂ ಇದ್ದೇ ಇರ್ತಾರೆ. ಇನ್ನು ಕಾವ್ಯ ಶೇವ್ ಅವ್ರ ಹೆಸರು ಓಡಾಡ್ತಾ ಇತ್ತು, ಬಟ್ ಅವರಂತೂ ಇರಲ್ಲ. ಇನ್ನು ಬಿಗ್ ಬಾಸ್ನ ಇತಿಹಾಸದಲ್ಲಿ, ಅಂದರೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಫಿಮೇಲ್ ಅಲ್ಲಿ ವಿನ್ ಆಗಿರೋದು ಶ್ರುತಿ ಮೇಡಮ್ ಅವರು ಒಬ್ಬರೇನೆ. ಸೊ ಅವರಂತೂ ಈ ಸಲ ಜಡ್ಜ್ ಆಗಿ ಇದ್ದೇ ಇರ್ತಾರೆ. ಇನ್ನು ಮೂರನೇದಾಗಿ ವಿನಯ್ ಗೌಡ ಅವರು ಸಖತ್ ಹವಾನ ಕ್ರಿಯೇಟ್ ಮಾಡಿದ್ರು. ಆ ಸೀಸನ್ ಅನ್ನ ವಿನ್ ಆಗಿದ್ದು ಕಾರ್ತಿಕ್ ಮಹೇಶ್ ಅವರಾದ್ರೂ ಕೂಡ ವಿನಯ್ ಗೌಡ ಅವರಿಗೆ ಸಪ್ರೇಟ್ ಆಗಿರೋ ಫ್ಯಾನ್ ಬೇಸೇನೆ ಇದೆ. ಸೊ ಅವರು ಕೂಡ ಜಡ್ಜ್ ಆಗಿ ಬರುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ. ಈ ರೀತಿಯಾಗಿ ಬಜ್ ಅಂತೂ ಕೇಳಿ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಸಂಗೀತ ಶೃಂಗೇರಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ 4 ಜನ ಜಡ್ಜಸ್ ಇರ್ತಾರೆ ಅನ್ನುವಂತಹ ಒಂದು ಬಜ್ ಇವಾಗ ಸಖತ್ ವೈರಲ್ ಆಗ್ತಾ ಇದೆ. ಸಂಗೀತ ಶೃಂಗೇರಿ ಅವರು ಇವಾಗ BGM ನಲ್ಲಿ ಸಖತ್ ಬ್ಯುಸಿ ಇದ್ರು. ಇವಾಗ ಅಷ್ಟೊಂದು ಕಾಣಿಸ್ಕೊಳ್ತಾ ಇಲ್ಲ. ಶೋಗಳಲ್ಲೂ ಕೂಡ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಸೀರಿಯಲ್ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಸೊ ಹೀಗಾಗಿ ಮತ್ತೆ ಅಗ್ನಿ ಪರೀಕ್ಷೆ ಅನ್ನುವಂತಹ ಕಾನ್ಸೆಪ್ಟಲ್ಲಿ ಜಡ್ಜ್ ಆಗಿ ಬಂದು ಡಾಮಿನೇಟ್ ಮಾಡುವಂತಹ ಚಾನ್ಸಸ್ ಇದೆ. ನೋಡೋಣ. ಸೊ ಸಂಗೀತ ಶೃಂಗೇರಿ ಅವರು, ವಿನಯ್ ಗೌಡ ಅವರು, ಮತ್ತು ಗಿಲ್ಲಿ ನಟ ಅವರು, ಜೊತೆಗೆ ಶ್ರುತಿ ಮೇಡಮ್ ಅವರು, ಈ 4 ಕೂಡ ಜಡ್ಜಸ್ ಆಗಿರಲಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಅಂತೂ ಬಂದಿದೆ. ಅದೇ ರೀತಿಯಾಗಿ ಆಗೋ ಚಾನ್ಸಸ್ ಕೂಡ ಹೈ ಇದೆ. ಇದ್ರ ಬಗ್ಗೆ ನಾನು ಈ ಹಿಂದೆ ಕೂಡ ಹೇಳಿದ್ದೆ ಈ ರೀತಿಯಾಗಿ ಆಗಬಹುದು ಅಂತ. ಯಾರೆಲ್ಲ ನನ್ನನ್ನು ಇನ್ನೊಂದು ಚಾನಲಲ್ಲೂ ಕೂಡ ವಾಚ್ ಮಾಡ್ತಿರೋ ಅವ್ರಿಗೆ ಗೊತ್ತಿರುತ್ತೆ, ನಾನು ಈ ಅಪ್ಡೇಟನ್ನು ಆಲ್ರೆಡಿ ಕೊಟ್ಟಿದ್ದೀನಿ ಅಂತ. ಸೊ ಕನ್ಫರ್ಮ್ ಆಗಿದೆ ಅದು ಇವಾಗ. ಸೊ ಈ 4 ಜಡ್ಜಸ್ ಆಗಿರ್ತಾರೆ. ಮತ್ತು ಮುಂದಿನ ವಾರ, ಅಂದರೆ ಇವತ್ತು ತಾರೀಕು ಆಗಸ್ಟ್ 3, ಒಂದು ವಾರದಲ್ಲಿ ಆಗಸ್ಟ್ 10ರ ಒಳಗಡೆ ಅಗ್ನಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಪ್ರೋಮೋ ಕೂಡ ರಿಲೀಸ್ ಆಗುತ್ತೆ. ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಹಾಗೆಯೇ ಲಾಕ್ ಸಿಂಬಲ್ ಎಲ್ಲ ಇರುತ್ತೆ, ಅಬ್ಸರ್ವ್ ಮಾಡಿ ನೀವು. ಮಸ್ತಾಗಿರೋ ಒಂದು ಪ್ರೋಮೋ ಬರುತ್ತೆ. ವೇಟ್ ಮಾಡಿ ಆ ಒಂದು ಪ್ರೋಮೋಗೋಸ್ಕರ. ಅದಾದ ನಂತರ ಅಗ್ನಿ ಪರೀಕ್ಷೆ ಅನ್ನುವಂತಹ ಕಾನ್ಸೆಪ್ಟ್ ಶುರು ಆಗುತ್ತೆ. ಅದರಲ್ಲಿ ಯಾರೆಲ್ಲ ಆಯ್ಕೆ ಆಗ್ತಾರೋ ಅವರು ಬಿಗ್ ಬಾಸ್ನ 13ನೇ ಸೀಸನ್ಗೆ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಸೊ ಈ ರೀತಿಯಾಗಿರುತ್ತೆ ಕಾನ್ಸೆಪ್ಟ್. ಅದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಗಳನ್ನು ಇನ್ನು ಮುಂದೆ ತೊಗೊಂಡು ಬರ್ತೀನಿ. ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ಆದಷ್ಟು ರೆಸ್ಪಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.